ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಗ್ರಿಪ್ ಇದೆ. ಆ ಆಕ್ಷನ್, BGM ಸಕ್ಕತ್ತಾಗಿದೆ. ಸೂಪರ್ 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 ಸರ್, ಚೆನ್ನಾಗಿದೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸೂಪರ್ 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 ಬೆಂಕಿ ಮೂವಿ, ಬೆಂಕಿ 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 ಸೂಪರ್ ಮಾಸ್ ಮಾಸ್ ಆಗಿದೆ, ಮ್ಯಾಕ್ಸಿಮಮ್ ಮಾಸ್ ಆಗಿದೆ. ನಿಜವಾಗ್ಲೂ 2 ವರ್ಷ ಕಾದಿದ್ಕು ಒಂದು ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಅಂತೂ ಸುದೀಪ್ ಅವ್ರದ್ದು ಸಖತ್ತಾಗಿದೆ. ನೋಡ್ಬೋದು, ಚೆನ್ನಾಗಿದೆ, ಸೂಪರ್. ಮೂವಿ ತುಂಬಾ ಚೆನ್ನಾಗಿದೆ. ಹೌದೌದು. ಮ್ಯಾಮ್ ಆ್ಯಕ್ಚುಲಿ ಮೂವಿ ಮಾತ್ರ ಟಾಪ್ ನಾಚ್ ಆಗಿದೆ. ಸುದೀಪ್ ಅವರು 2.5 ವರ್ಷ ಆದ್ಮೇಲೆ ಮೂವಿ ಮಾಡಿರೋದು, ಅದರಲ್ಲೂ ಈ ಲೆವೆಲಲ್ಲಿ ಹಿಟ್ ಆಗಿರೋದು ಮಾತ್ರ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಲಿಟ್ರಲಿ ಮ್ಯಾಕ್ಸಿಮಮ್ ಹಿಟ್ ಆಗುತ್ತೆ. ಥ್ಯಾಂಕ್ ಯು. ಸೂಪರ್. 2.5 ವರ್ಷ ಆದಮೇಲೆ ಬಾಸು ಬ್ಯಾಕ್. ಗೂಸ್ ಬಂಪ್ಸ್. ಡೂ ವಾಚ್ ಇಟ್ ಇನ್ ಥಿಯೇಟರ್ಸ್. ಮ್ಯಾಕ್ಸಿಮಮ್ ಮಾಸ್ ಪಿಕ್ಚರ್. ಜೈ ಮ್ಯಾಕ್ಸಿಮಮ್ ಮಾಸ್. ಸೂಪರ್ ಸೂಪರ್ ಮೂವಿ, ಸೂಪರ್. ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಬಾಸು. ನೋಡಕ್ ಮಸ್ತಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕಿಚ್ಚ ಬಾಸು ಮ್ಯಾಕ್ಸಿಮಮ್ ಮಾಸ್. ಮೂವಿ ಮಾತ್ರ ಸೂಪರ್ ಆಗಿದೆ. ನಮ್ಮ ಬಾಸ್ ಮೂವಿ ಒಂದು ಡೈಲಾಗ್ ಕೊಡಿದ್ದೀರಿ. ಚಿಲ್ಲರೆ ಅಂಗಡಿಲಿ ಇರುತ್ತೆ ಬಾಕ್ಸು, ಚಿಲ್ಲರೆ ಅಂಗಡಿಲಿ ಇರುತ್ತೆ ಬಾಕ್ಸು, ಇಲ್ಲಿ ನಡೀತಾ ಮ್ಯಾಕ್ಸು. ಕೇಸ್ಕೊಳ್ಳೋ ಬಚ್ಚ, ನಮ್ಮ ಬಾಸು ಕಿಚ್ಚ. ಮೊದಲಿಗೆ ಇಂಥ ಒಳ್ಳೆಯ ಚಿತ್ರನ ಕೊಟ್ಟಂಥ ನಿರ್ಮಾಣ ಸಂಸ್ಥೆಗೆ ಒಳ್ಳೆಯದಾಗಲಿ. ಅನಂತರ ಅಜನೀಶ್ ಲೋಕನಾಥ್ ಅವರ ಒಂದು ಉತ್ತಮ ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ತುಂಬ ಪೂರಕವಾಗಿದೆ ಮತ್ತು ವೇಗದ ಮಿತಿನ ಜಾಸ್ತಿ ಮಾಡಿದೆ. ಮತ್ತು ವಿಜಯ್ ಕಾರ್ತಿಕೇಯ ಅವರ ಮೊದಲ ನಿರ್ದೇಶನದಲ್ಲಿ ಬಂದಂಥ ಈ ಚಿತ್ರ ಕನ್ನಡಕ್ಕೊಂದು ಒಳ್ಳೆಯ ಚಿತ್ರ ಆಗಿದೆ. ಸುದೀಪ್ ಸರ್ ಅವರ ಒಂದು ಅಭಿನಯದ ಬಗ್ಗೆ ಹೇಳೋಕ್ಕೆ ಇಲ್ಲ. ಅಭಿನಯ ರಾಕ್ಷಸ ಅಂತ ಹೇಳ್ಬೋದು. ಕಣ್ಣಲ್ಲೇ ನಟಿಸೋಂಥ ಎಲ್ಲ ಆ್ಯಕ್ಟ್ಗಳ ಸಾಲಿಗೆ ಕಿಚ್ಚ ಸುದೀಪ್ ಅವರು ಸೇರ್ತಾರೆ ಅಂತ ಹೇಳ್ಬೋದು. ಒಳ್ಳೆ ಉತ್ತಮವಾಗಿ ಅಂದರೆ ಎಲ್ಲ ಸೇರಿ ಒಂದು ಹೇಳೋದಾದರೆ ಒಂದು ಒಳ್ಳೆಯ ಚಿತ್ರ ಆಗುತ್ತೆ ಕನ್ನಡಕ್ಕೆ ಅಂತ ಹೇಳ್ಬೋದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅವ್ರ ಲುಕ್ಕು, ಅವ್ರ ಫೇಸು ಯಾವತ್ತೂ ಕಡಿಮೆ ಆಗಲ್ಲ. ಯಾಕಂದರೆ ಅವ್ರ ಇಂಡಸ್ಟ್ರಿಗೆ ಇವಾಗಿಂದ ಇಲ್ಲ, ನಿಮಗೂ ಗೊತ್ತು ಅನಿಸುತ್ತೆ. 2.5 ವರ್ಷ ಆದರೂ ಫಿಲಮ್ ಲೇಟಾಗಿ ಬಂದಿದೆ. ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಬಂದು ನೋಡಿ. ಇವಾಗ್ಲೂ ನೋಡೋ ಅಂಥ ಮೂವಿ ಅಂತ ಬೇಜಾರು ಅಂತಲ್ಲ. ಫಿಲಮ್ 2.5 ವರ್ಷ ಆದ್ರೂ ಕೂಡ ಅವ್ರ ಮಾಸ್ ಆಗಲಿ, ಲುಕ್ ಆಗಲಿ, ಪ್ರತಿಯೊಂದು ಏನೂ ಚೇಂಜ್ ಆಗಿಲ್ಲ. ಅಷ್ಟೇ ಲುಕ್ ಇದೆ, ಅಷ್ಟೇ ಗೊತ್ತಿದೆ. ಅವ್ರನ್ನ ನಾವು ಲೈಟಾಗೆ ಲೈಕ್ ಮಾಡೋದೇ 100% ಆಗಿ ಅವ್ರ ಸೈಲೆನ್ಸಲ್ಲಿ ಇರೋಷ್ಟು ಖುಷಿ ಯಾವುದೂ ಫಿಲಮಲ್ಲಿ ಸಿಗೋಲ್ಲ. ಒಳ್ಳೆ ಮೆಸೇಜ್ ಇದೆ. ಫ್ಯಾಮಿಲಿ ಬಂದು ನೋಡಿ. 2.5 ವರ್ಷ ಆಗಿದ್ಮೇಲೆ ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಬಾಸ್ತು ಬರುತ್ತೆ, ಡಿ ಬಾಸ್. ಇವಾಗ ಬಂದಿದ್ದಾರೆ, ಆಚೆ ಬಂದೇ ಬರುತ್ತೆ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾಕ್ಸ್ ಮೂವಿನಲ್ಲಿ ಸುದೀಪ್ ಅವ್ರದ್ದು ಪೊಲೀಸ್ ಆಕ್ಷನ್ನು ಮಸ್ತಾಗಿ ಮಾಡಿದ್ದಾರೆ. ಒಳ್ಳೆ ಕರಾಬ್ ಫೈಟ್ ಇದೆ. ಅವರು ಸಿಗರೇಟ್ ಕೂಡ ಸ್ಟೈಲ್ ಅಂತೂ ಸೂಪರ್ ಆಗಿದೆ. ಫಿಲಿಮಲ್ಲಿ ಅವ್ರು ಹೀರೋಯಿನ್ ಇಲ್ಲ, ಫಿಲಿಮಲ್ಲಿ ಅವ್ರಿಗೆ ಒಂದು ಪೊಲೀಸ್ ಡ್ರೆಸ್ ಹಾಕ್ತಿಲ್ಲ, ಅದು ಮಾತ್ರ ಬೇಜಾರಾಗುತ್ತೆ. ಬಟ್ ಒಂದು ರಾತ್ರಿ ಶುರುವಾಗೋ ಫಿಲಿಮು ಬೆಳೆಯವರೆಗೂ ಮುಗಿಯುತ್ತೆ. ಒಂದು ಹೆಣ್ಣು ಮಗು ಅತ್ಯಾಚಾರ ಮಾಡಿದ್ರೆ ಅವ್ರಿಗೆ ಪಾಠ ಕಲಿಸುವಂಥ ಫಿಲಿಮ್ ಇದಾಗಿದೆ. ಫಿಲಿಮ್ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಕಾಂಟೆಂಟ್ ಇಟ್ಕೊಂಡಿದ್ರೆ. ಸೊ ಹಂಗಾಗಿ ಅವ್ರ ಒಂದು ಡೈಲಾಗ್ ಹೇಳ್ತೀನಿ, ಅಣ್ಣ ಆರಡಿ ಕಟೌಟು, ಮುಂದೆ ನಿಂತು ನಾಟುಟು, ಒಳ್ಳೆತನಕ್ಕೆ ಸೈಲೆಂಟು, ಕೆಟ್ಟತನಕ್ಕೆ ವೈಲೆಂಟು, ಒಟ್ಟಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರಬೇಕು. ಅದು ಬಾಸ್ಗೆ ಬಹುತ್ತಿದೆ. ಬಾಸು ಭಾಷೆ ಬೆಳೆದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾಪ್ಷನ್ ಇಟ್ಕೊಂಡ್ ಬಂದಿದ್ದು. ಯುದ್ಧ ಅಂತ ಬಂದ್ರೆ ಮಾಡೋದಕ್ಕೆ ಸಿದ್ಧ ಬಾಸ್, ಸಿದ್ಧ. ಆಕ್ಷನ್ ಪ್ಯಾಕ್ ಮೂವಿ, ಹಲವಾರು ದಿಗ್ಗಜರಿದ್ದಾರೆ ಮೂವಿಲಿ. 1 ಟೈಮ್ ಮೂವಿ ಮುಗಿಯುತ್ತೆ, ಆದರೂ ಒಂದ್ಸಲ ಹಾಲಿವುಡ್ ರೇಂಜ್ಗಿದೆ ಮೂವಿ. ತುಂಬ ಒಳ್ಳೆ ಮೂವಿ. ಎಲ್ಲ ಕುಟುಂಬ ಸಮೇತರಾಗಿ ಮ್ಯಾಕ್ಸ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್. ಮ್ಯಾಕ್ಸ್ ಸೂಪರ್ ಆಗಿ ಅಲ್ಟಿಮೇಟ್ ಆಗಿದೆ. ಆ ಫಿಲ್ಮಲ್ಲಿ ಅವ್ರ ಸ್ಟೈಲು, ವಾಕ್ ಸ್ಟೈಲ್, ಅವ್ರು ಸ್ಮೋಕ್ ಮಾಡೋ ಸಿಗರೇಟ್ ಹಚ್ಚೋ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ಗೆ ಫಿಲ್ಮ್ ಇಟ್ಟಾಗ್ಬಿಡುತ್ತೆ ಸರ್. ಅಷ್ಟು ಚೆನ್ನಾಗಿದೆ, ಮಾಸ್ ಆಗಿದೆ. ಮ್ಯಾಕ್ಸಿಮಮ್ ಮಾಸ್ ಫಿಲ್ಮು, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾರು ಪೈರೇಸಿ ಮಾಡಬೇಡಿ. ತುಂಬ ಚೆನ್ನಾಗಿದೆ. ಎಲ್ಲ ಆಡಿಯನ್ಸು, ಫ್ಯಾಮಿಲಿ ಫಿಲ್ಮ್ ಎಲ್ಲ ಬಂದು ನೋಡಿ ಅಂತ ಇವಾಗ ಇಷ್ಟಪಡ್ತೀವಿ. ಚೆನ್ನಾಗಿದೆ. ತುಂಬ ಆಲ್ ದ ಬೆಸ್ಟ್. ತುಂಬ ಅದ್ಭುತವಾಗಿದೆ. ಈ ವರ್ಷದಲ್ಲಿ ತುಂಬ ಅದ್ಭುತ ಅಂದರೆ ಇದೇ ಸಿನಿಮಾ ಅನ್ಕೋತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಇದೇ ಥರ ಬೆಳೀತಿರಲಿ, ಕರ್ನಾಟಕದಿಂದ ಇದೇ ಥರ ಖುಷಿ ಪಡ್ತಿರಲಿ. ಜೈ ಕಿಚ್ಚಪ್ಪ, ಜೈ ಅಪ್ಪು ಬಾಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.